ಶ್ರೀನಿವಾಸ್ ಪ್ರಸಾದ್ಗೆ ಪ್ರತಾಪ್ ಸಿಂಹ ಸಂತಾಪವನ್ನು ಸೂಚಿಸಿದ್ದಾರೆ. ಸೊ ಅವರ ಮಕ್ಕಳ ಹಾಗೆ ನನ್ನನ್ನು ನೋಡಿಕೊಳ್ತಾ ಇದ್ರು, ಆ ರೀತಿಯಾಗಿ ಸ್ನೇಹ ಸಂಬಂಧ ಇತ್ತು ಅಂಥೇಳಿ. ಶ್ರೀನಿವಾಸ್ ಪ್ರಸಾದ್ ದಲಿತ ಸಮಾಜಕ್ಕೆ ಧ್ವನಿಯಾಗಿದ್ದವರು ಅಂತ ಹಾವೇರಿಯಲ್ಲಿ ಇವತ್ತು ಸಂಸದ ಪ್ರತಾಪ್ ಸಿಂಹ ಈ ರೀತಿಯಾಗಿ ಮಾತನಾಡಿದ್ದಾರೆ. ಸರಿತಪ್ಪುಗಳನ್ನು ನೇರವಾಗಿ ಹೇಳ್ತಾ ಇದ್ರು. ಸಜ್ಜನ ರಾಜಕಾರಣಿ, ಹಳೆ ಮೈಸೂರು ಭಾಗದ ಏಕಮಾತ್ರ ಹಿಂದುಳಿದ ವರ್ಗದ ನಾಯಕರು, ಹೃದಯ ವೈಶಾಲ್ಯತೆ ಹೊಂದಿದ ರಾಜಕಾರಣಿ ಅಂತಂದರೆ ಅದು ಶ್ರೀನಿವಾಸ್ ಪ್ರಸಾದ್ ಅಂಥೇಳಿ ಭಾವುಕರಾಗಿ ಇವತ್ತು ಹಾವೇರಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದರು. ಇವತ್ತು ಬೆಳಗಿನ ಜಾವ ನಮ್ಮನ್ನು ಅಗಲಿದ್ದಾರೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಪ್ರಸಾದ್ ಸಾಹೇಬರು ವೈಯಕ್ತಿಕವಾಗಿ ನನ್ನನ್ನು ಅವರು ಎಷ್ಟು ಪ್ರೀತಿಯಿಂದ ಅವ್ರ ಮಕ್ಕಳು ನೋಡ್ಕೊಳ್ಬೋದು ಆ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ದಲಿತ ಸಮಾಜಕ್ಕೆ ಒಂದು ಧ್ವನಿಯಾಗಿರೋ ಜೊತೆಗೆ ಅನ್ಯ ಸಮಾಜವನ್ನು ಕೂಡ ತಪ್ಪು ಸರಿ ವಿಚಾರಗಳು ಬಂದಾಗ ನೇರವಾಗಿ ಮಾತನಾಡಿ ಎಲ್ಲ ಸಮಾಜಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹ ಸಜ್ಜನಿಕೆ ಹೆಸರಾದಂತಹ ರಾಜಕಾರಣಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್. ನಾನು ಅವರಿಗೆ ಎಲ್ಲೇ ಸಿಕ್ಕಿದ್ರು ಕೂಡ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿದ್ದೆ. ಯಾಕೆಂದರೆ ಅವ್ರ ವ್ಯಕ್ತಿತ್ವಕ್ಕೋಸ್ಕರ ಎಲ್ಲ ಯಾವುದೋ ಒಂದು ಚಿಂತನೆಯನ್ನು ಇಟ್ಕೊಂಡು ಒಂದೊಂದು ಚಿಂತನೆಯನ್ನು ಪ್ರತಿಪಾದನೆ ಮಾಡ್ಕೊಂಡಿರೋದು ಭಾಳ ಜನ ಇದ್ದಾರೆ. ಆದರೆ ಒಂದು ನಿಲುವನ್ನು ತೆಗೆದುಕೊಳ್ಬೇಕಾದ್ರೆ ತಪ್ಪು ಸರಿ ಇವೆರಡೇ ವಿಚಾರಗಳನ್ನು ಇಟ್ಕೊಂಡು ನಿಲುವನ್ನು ತೆಗೆದುಕೊಳ್ತಿದ್ದಂತಹ ಹಳೆ ಮೈಸೂರು ಭಾಗದ ಏಕಮಾತ್ರ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿದ್ರೆ ಅದು ಶ್ರೀನಿವಾಸ್ ಪ್ರಸಾದ್ ಅವರಷ್ಟು ಒಂಥರ ಇಂಪಾರ್ಷಿಯಲ್ ಡಿಸಿಷನ್ ತಗೊಳ್ತಿದ್ದಂತಹ ಅಥವಾ ಸ್ಟ್ಯಾಂಡ್ ತಗೊಳ್ತಿದ್ದಂತಹ ವ್ಯಕ್ತಿನ ಇನ್ನೊಬ್ರು ನೋಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಗಕ್ಕೆ, ಹಳೆ ಮೈಸೂರು ಭಾಗಕ್ಕೆ ದಲಿತರ ಒಂದು ದೊಡ್ಡ ಧ್ವನಿ ಅನ್ನೋದು ಹುಡುಗಿ ಹೋಗಿದೆ. ಹಾಗೆ ಎಲ್ಲ ಸಮಾಜಗಳನ್ನು ಕೂಡ ತಪ್ಪು ಸರಿಗಳ ಆಧಾರದ ಮೇಲೆ ಅಳೆದು ತೂಗ್ತಿದ್ದಂತಹ ಒಂದು ನಿಷ್ಪಕ್ಷಪಾತವಾದಂತಹ ಮನಸ್ಸನ್ನ, ಒಂದು ಹೃದಯ ವೈಶಾಲ್ಯತೆ ಇರುವಂತಹ ಜೀವಿಯನ್ನು ನಾವು ಕಳ್ಕೊಂಡಿದೀವಿ ಅಂತ ಹೇಳಿ ಬಯಸ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.